ನೋಡಿ, ರಾಜಣ್ಣ ಕೊಟ್ಟಂತ ಹೇಳಿಕೆ ಕಾಂಗ್ರೆಸ್ನಲ್ಲೇ ಒಂದು ರೀತಿಯಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಅಂದ್ರೆ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಇಲ್ವಾ? ಹಾಗಾದ್ರೆ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇರೋದಕ್ಕೆ ನೈತಿಕತೆ ಇಲ್ಲ ಅಂತ ಕೊಟ್ಟಂತ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸವಿದೆ. ರಾಜಣ್ಣ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗೆಲ್ಲಲೇಬೇಕಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೇವೆ. ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನವನ್ನು ಕೂಡ ಗೆಲ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗೆದ್ದಿತೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿತೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ನಾವು ಗೆದ್ದಿತೀವಿ ಅಂತ ವಿಶ್ವಾಸ ಇದೆ ನಮಗೆ. ನಾವು 28ಕ್ಕೆ 28 ಗೆದಿಬೇಕು ಅಂತ ಹೊರಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ 27 ಸೀಟ್ ಗೆದ್ದಿದ್ದನ್ನು ನಾವು ಸ್ಮರಿಸ್ಕೋಬೇಕು. ವಾತಾವರಣ ಚೆನ್ನಾಗಿದೆ. ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಸರ್ಕಾರ ಇವತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಇದೆ. ನಾವು ಹೆಚ್ಚು ಸೀಟ್ಗಳನ್ನು ಗೆದಿಯೋದಕ್ಕೆ ಅವಕಾಶಗಳಿದೆ. ನಾವು ಗೆದ್ದಿತೀವಿ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ನಾವು ಗೆದ್ದಿತೀವಿ ಅಂತ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ಸುರೇಶ್, ಸಚಿವ ರಾಜಣ್ಣ ಕೊಟ್ಟಿರುವಂಥ ಹೇಳಿಕೆ ಅಂದರೆ ನಾವು ಗೆಲ್ಲೇಬೇಕು ಅಂತ ಅವರೇನು ಸ್ಫೂರ್ತಿ ನೀಡ್ತಿದ್ದಾರಾ ಅಥವಾ ಕಾನ್ಫಿಡೆನ್ಸ್ ಕೊಡ್ತಿದ್ದಾರಾ ಅಥವಾ ಕಾನ್ಫಿಡೆನ್ಸ್ನ ಕಳ್ಕೊಂಡಿರುವಂಥ ರೀತಿಯಲ್ಲಿ ಮಾತನಾಡಿದ್ದಾರಾ? ಜೊತೆಗೆ ಪರಮೇಶ್ವರ್ ಕೂಡ ಈಗ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ದಿವಿತ್, ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆಯೇ ರಾಜ್ಯ ರಾಜಕಾರಣದಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಈಗಾಗಲೇ ಒಂದು ರೀತಿಯಲ್ಲಿ ಅಂದ್ರೆ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದೊಂದು ಸೀಟುಗಳು ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಅದು ಹೈಕಮಾಂಡ್ ನಾಯಕರು ಕೊಟ್ಟಿರುವಂತಹ ಟಾಸ್ಕ್ಗಳೇನಿರುತ್ತೆ ಆ ಟಾಸ್ಕ್ ಅನ್ನ ಪೂರೈಸಲೇಬೇಕಾದಂತಹ ಜವಾಬ್ದಾರಿ ಕೂಡ ರಾಜ್ಯ ನಾಯಕರ ಮೇಲೆ, ಪ್ರಮುಖ ಮುಖಂಡರ ಮೇಲೆ ಇರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲೇ ರಾಜಣ್ಣ ಕೂಡ ಹೇಳಿರ್ತಕ್ಕಂಥದ್ದು. KN ರಾಜಣ್ಣ ಅವರು ಹಿರಿಯರು, ಹಾಗೇನೆ ಕಾಂಗ್ರೆಸ್ನಲ್ಲಿ ಸಚಿವರು ಕೂಡ ಆಗಿರ್ತಕ್ಕಂಥವ್ರು. ಅವರ ಹೇಳಿಕೆ ಕೂಡ, ಅವರ ಹೇಳಿಕೆ ಹಿಂದಿನ ಮರ್ಮ ಏನು ಅಂತ ಖಂಡಿತವಾಗ್ಲೂ ಕೂಡ ರಾಜಕೀಯವಾಗಿ ಇದು ಚರ್ಚೆ ಗ್ರಾಸ ಆಗುವಂತಹ ವಿಚಾರನೇ. ಯಾಕೆಂತಂದ್ರೆ ಹೆಚ್ಚು ಸ್ಥಾನಗಳನ್ನ ಕೊಡದೆ ಹೋದ್ರೆ ಖಂಡಿತವಾಗ್ಲೂ ಕೂಡ ನಾವು ಅಧಿಕಾರದಲ್ಲಿ ಇರೋದಕ್ಕೆ ನೈತಿಕತೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲಾ ಸಚಿವರಿಗೂ ಕೂಡ ಇವರ ಹೇಳಿಕೆಗಳು ಒಂದು ರೀತಿಯಲ್ಲಿ ಏನು ಇಂಪ್ರೆಸ್ ಆಗ್ಬೇಕು ಅಂತಕ್ಕಂಥ ಒಂದು ಮಾತುಗಳು. ಜೊತೆಗೆ ಅವರ ಹೇಳಿಕೆಯಿಂದನಾದ್ರೂ ಕೂಡ ಇತರ ಸಚಿವರು ಹಾಗೇನೆ ಶಾಸಕರು ಕೂಡ ಅಲರ್ಟ್ ಆಗಿರ್ಬೇಕು ಅಂತಕ್ಕಂತಹ ಒಂದು ಸಂದೇಶ ಇರಬಹುದು. ಸೊ ಈ ನಿಟ್ಟಿನಲ್ಲೇನೆ KN ರಾಜಣ್ಣ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರಬಹುದು. ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಸೊ ಹರಿಯುವ ನೀರು. ಸೊ ಈ ಸಿದ್ದರಾಮಯ್ಯನವರ ಜೊತೆ ಕೂಡ 136 ಶಾಸಕರು ಒಟ್ಟಿಗೆ ಇದ್ದಾರೆ ಅಂತ ಹೇಳುವ ಮೂಲಕವೂ ಮತ್ತೊಂದು ಕಡೆ CM ಸಿದ್ದರಾಮಯ್ಯವರ ಪರ ಇರತಕ್ಕಂತಹ ಏನು ಬಲಾಬಲ ಏನಿದೆ ಅದನ್ನು ಕೂಡ ನಾವು ಒಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯದ ಮೂಲಕ ತಿಳಿಸಿರುವಂತದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯ ಸನ್ನಿಹಿತ ಆಗುವ ದೃಷ್ಟಿಯಲ್ಲಿ KN ರಾಜಣ್ಣ ಅವರ ಹೇಳಿಕೆ ಬಹಳ ಪಕ್ಷದಲ್ಲಿ ಒಂದು ಚರ್ಚೆಯನ್ನು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಈ ಮೂಲಕ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಬಹುತೇಕ ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಈ ಒಂದು KN ರಾಜಣ್ಣ ಅವರ ಹೇಳಿಕೆ ಕೂಡ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಅಂತಂದ್ರೂ ಕೂಡ ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ಒಂದು ಕಡೆಯಲ್ಲಿ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಲಾರು, ಒಂದು ಕಡೆ ವಿರೋಧ ಕೂಡ ವ್ಯಕ್ತ ಮಾಡೋದಕ್ಕೂ ಕೂಡ ಆಗದಂತ ಪರಿಸ್ಥಿತಿ. ಸೊ ಈ ನಿಟ್ಟಿನಲ್ಲಿ KN ರಾಜಣ್ಣ ಅವರ ಹೇಳಿಕೆ ಏನಿದೆ ಇದು ಖಂಡಿತವಾಗ್ಲೂ ಕೂಡ ಪಕ್ಷದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಲೋಕಸಭಾ ಚುನಾವಣೆ ಸನ್ನಿಹಿತದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸೊ ಹೀಗಾಗಿನೇ KN ರಾಜಣ್ಣ ಅವರು ಹೇಳಿರುವಂತೆ ಮುಂದಿನ ಲೋಕಸಭಾ ಚುನಾವಣೆಗೆ ಎಲ್ಲಾ ಸಚಿವರು, ಪ್ರಮುಖರು ಏನವಾಗಿದ್ದಾರೆ ಎಲ್ಲರೂ ಕೂಡ ಸಜ್ಜಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಹೆಚ್ಚು ಸ್ಥಾನವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ನಮಗಿದೆ. ಒಂದು ವೇಳೆ ಗೆಲ್ಲದೆ ಹೋದ್ರೆ ಖಂಡಿತವಾಗ್ಲೂ ನಾವು ಇರೋದಕ್ಕೆ ನೈತಿಕತೆ ಇಲ್ಲ ಈ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅಂತಕ್ಕಂಥ ಮಾತನ್ನ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು. ದಿಬೇತ್, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.